ಖಂಡಿತ. ಈಗ 1971 ಆದಮೇಲೆ ಅದಕ್ಕೆ ಮುಂಚೆ ಯಾರು ನಾಗರಿಕರಿಗೆ ಯುದ್ಧದ ಬಗ್ಗೆ ಆಗಲಿ, ಯುದ್ಧದ ಬಗ್ಗೆ ರಕ್ಷಣೆ ಮಾಡ್ಕೊಳ್ಳೋಗ್ಲಿ, ಸೆಲ್ಫ್ ಡಿಫೆನ್ಸ್ ಸರ್ವಿಸ್, ಸಿವಿಲ್ ಡಿಫೆನ್ಸ್ ಯಾರಿಗೂ ಗೊತ್ತಿರಲಿಲ್ಲ. ಮೊದಲು ಯುದ್ಧ ಮಾಡಬೇಕಾದ್ರೆ ಬ್ಲ್ಯಾಕ್ಔಟ್ ಅಂತ ಬರ್ತಿತ್ತು. ರೋಡ್ನಲ್ಲಿ ಯಾವುದೇ ವೆಹಿಕಲ್ಗಳು ಲೈಟ್ ಹಾಕೊಂಡು ಹೋಗಬಾರ್ದಾಗಿತ್ತು. ಲೈಟ್ಗೆ ಬ್ಲ್ಯಾಕ್ ಸ್ಟಿಕ್ಕರ್ ಅಂಟಿಸ್ತಿದ್ರು. ಯಾವುದೇ ಲಾಟಿನಾಗಲಿ, ಕ್ಯಾಂಡಲ್ ಆಗಲಿ, ಎಲೆಕ್ಟ್ರಿಕ್ ಲೈಟ್ ಆಗಲಿ ಉರಿತಾ ಇರಲಿಲ್ಲ. ಫುಲ್ ಬ್ಲ್ಯಾಕ್ಔಟ್ ಆಗ್ತಿತ್ತು. ಆ ರೀತಿ ಬ್ಲ್ಯಾಕ್ಔಟ್ ಇಂದು ಯಾರಿಗೂ ಗೊತ್ತಿರಲಿಲ್ಲ. ಈಗ ಅದು ಅವೇರ್ನೆಸ್ಗೋಸ್ಕರ ಮಾಕ್ ಡ್ರಿಲ್ ಮಾಡಿಸಿದ್ರು. ಈಗ ಮಾಕ್ ಡ್ರಿಲ್ ಇನ್ನೂ ಒಂದು ವಾರ ನಡೀತಾ ಇರ್ತದೆ. ನಾವು ಕೂಡ ಎಲ್ಲ ಕಾಲೇಜು ಸ್ಕೂಲ್ಗಳಿಗೆ ಹೋಗಿ ಮಾಕ್ ಡ್ರಿಲ್ ಮಾಡಿಸಿದ್ರ ಬಗ್ಗೆ ಅರಿವು ಮೂಡಿಸಿದ್ದೀವಿ. ಇನ್ನೂ ಜನಗಳಿಗೆ ಮೂಡಿಸ್ತಾ ಇರ್ತೀವಿ. ಈಗ ಆಟೋಮೆಟಿಕ್ ಈ 26 ವಾರ್ನಲ್ಲಿ ಎಲ್ರಿಗೂ ಗೊತ್ತಾಗುತ್ತೆ ವಾರ್ ಅಂದ್ರೇನು, ಬ್ಲ್ಯಾಕ್ಔಟ್ ಅಂದ್ರೇನು, ಕಾಮೋಪ್ಲೈಸಿಂಗ್ ಅಂದ್ರೇನು, ಇದೆಲ್ಲ ಗೊತ್ತಾಗುತ್ತೆ. ಇದು ಉತ್ತರ ಭಾರತದವ್ರಿಗೆ ಚೆನ್ನಾಗಿ ಗೊತ್ತು, ನಮ್ಮ ದಕ್ಷಿಣ ಭಾರತದವ್ರಿಗೆ ಗೊತ್ತಿಲ್ಲ. ಯಾಕಂದರೆ ವಾರ್ ಎಫೆಕ್ಟ್ ನಮ್ಮ ದಕ್ಷಿಣ ಭಾರತದವ್ರಿಗೆ ಅಷ್ಟು ಚೆನ್ನಾಗಿ ಆಗಿರಲ್ಲ. ಹಂಗಾಗಿ ಉತ್ತರ ಭಾರತದವ್ರಿಗೆ ಇದ್ರ ಬಗ್ಗೆ ಚೆನ್ನಾಗಿ ನೆನಪಿದೆ. ಬಾರ್ಡರ್ದವ್ರಿಗೆ ಚೆನ್ನಾಗಿ ಗೊತ್ತಿರ್ತದೆ. ಅಲ್ಲೆಲ್ಲ ಬಂಕರ್ ಮಾಡ್ಕೊಂಡಿದ್ದಾರೆ. ಅವ್ರು ಬಂಕರಲ್ಲಿ ಸೇಫ್ ಆಗಿರ್ತಾರೆ, ಆರಾಮಾಗಿರ್ತಾರೆ. ನಮ್ಮ ದಕ್ಷಿಣ ಭಾರತದವ್ರಿಗೆ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಅರಿವು ಮೂಡಿಸ್ಬೇಕು, ಇನ್ನೂ ಜಾಸ್ತಿ ಟ್ರೈನಿಂಗ್ ಕೊಡಬೇಕು. ಸೆಲ್ಫ್ ಡಿಫೆನ್ಸ್ ಬಗ್ಗೆ ಅವ್ರಿಗೆ ಅರಿವು ಮೂಡಿಸೋ ಕೆಲಸ ನಾವು ಮಾಜಿ ಸೈನಿಕರು ಮಾಡ್ತಾಯಿದ್ದೀವಿ.